ಕೆಲವು ಸಮಯ ಅವ್ರಿಗೆ ಮಕ್ಕಳಾಗಲಿಲ್ಲ. ಆವಾಗ ಒಂದು ಮಗುನ ದತ್ತು ತಗೊಳ್ಳೋದು ಅಂತ ತೀರ್ಮಾನ ಆಯಿತು. ಲೀಲಾನು ಒಪ್ಕೊಂಡ್ಲು. ಆಗ ಈ ದೊಡ್ಡ ಮನೆಗೆ ಬಂದವನೇ ಈ ದಿಕ್ಕು ದೆಸೆ ಇಲ್ಲದ ರಾಮ. ಮೊದಲಿಗೆಲ್ಲ ಚೆನ್ನಾಗೇ ಇತ್ತು ಅಂತ ಇಟ್ಟುಕೋ. ಆಮೇಲೆ ಅಶೋಕ ಹುಟ್ಟಿದ. ಆಗ ಶುರುವಾಯಿತು ನೋಡು ಸಮಸ್ಯೆ. ಅಶೋಕ ಬಂದ ಮೇಲೆ ಈ ರಾಮ ಯಾಕೆ ಇಲ್ಲಿ ಇರಬೇಕು ಅಂತ ನಾನು ಪ್ರಶ್ನೆ ಇರ್ತದೆ. ಒಂದು ಮಟ್ಟಕ್ಕೆ ಲೀಲನ್ನು ಇದಕ್ಕೆ ಒಪ್ಪಿಸ್ದೆ. ಆದರೆ ಅಪ್ಪಣ್ಣ ಒಪ್ಕೊಳ್ಳಿಲ್ಲ. ಮನೇಲಿ ಸುಮಾರು ದನಗಳನ್ನು ಸಾಕ್ತಾ ಇದ್ನಲ್ಲ, ಆ ದನಗಳ ಜೊತೆಗೆ ಈ ಕೋಣನ್ನು ಸಾಕಿ ಬೆಳೆಸ್ದೆ. ಈಗ ಈ ಕೋಣ ಅಭಯ ಅಂದ್ಕೊಂಡು ನಂದೇ ಆಸ್ತಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದ. ಪುಟ ಇದನ್ನೆಲ್ಲ ನಿನ್ನಿಂದ ಈ ವಿಷಯನ ನೀವು ಮೊದಲೇ ಹೇಳಿದ್ರೆ ದೊಡ್ಡ ಮನೆ ಯಾವತ್ತೂ ಸರ್ವನಾಶ. ಇನ್ನು ನನ್ನಿಂದ ಏನೇನು ಮುಚ್ಚಿಟ್ಟಿದ್ದೀರಾ ಅಪ್ಪಯ್ಯ? ಸರಿ, ಸದ್ಯಕ್ಕೆ ಈ ವಿಷಯ ನನಗೆ ಗೊತ್ತಿಲ್ಲ ಅನ್ನೋ ಹಾಗೆ ಇರಲಿ. ಇವತ್ತು ಆಸ್ತಿ ಪತ್ರಕ್ಕೆ ಸೈನ್ ಹಾಕೋಕೆ ಆ ಕೋಣ ಬರ್ತಾನಲ್ಲ, ಆಗ ಈ ವಿಷಯ ಎಲ್ರಿಗೂ ಗೊತ್ತಾಗಬೇಕು. ಸರಿಯಾಗಿದೆ, ಇದು ಸರಿಯಾಗಿದೆ. ನೀವು ಮಾವನ್ ಕೊಟ್ಟಿರೋ ಮಾತು ಬೆಂಕಿಗೆ ಬೀಳಿ. ಇವತ್ತು ದೊಡ್ಡ ಮನೆ ಹೊತ್ಕೊಂಡು ಉರಿಲೇಬೇಕು ಅಪ್ಪಯ್ಯ. ಅಶೋಕ್ ಎಲ್ಲಿ ಜಯ? ಮೇಲ್ಗಡೆ ಇದ್ದಾರೆ ಮೊರೆ. ಮಾವ ಮತ್ತೆ ಶಾರದಾ ಕೈಯಲ್ಲಿ? ಸಾಹೇಬ್ರ ಕೋಣಲ್ಲಿದ್ದಾರೆ. ಮೊದಲಿಗೆ ಕೋಪ ಬಂತು ಶಾರದಕ್ಕ, ಆದರೆ ಇಲ್ಲ, ರಾಮ ತಗೊಂಡಿದ್ದ ತೀರ್ಮಾನ ಸರಿನೇ. ಈ ಆಸ್ತಿ ಇಸಿ ಆಯ್ತಲ್ಲ, ಅದು ಯಾವತ್ತಿದ್ರೂ ಇದ್ದುದೇ. ಆದಷ್ಟು ಬೇಗ ಮುಗಿಸೋದು ಉತ್ತಮ ಅಲ್ವರ? ಬಿಟ್ಟ ಸಾಹೇಬ್ರೆ, ರಾಮ ಮನೆ ಬಿಟ್ಟು ಹೋದ್ಮೇಕೆ ಈ ಆಸ್ತಿ ಅವನಿಗೆ ಮೋಹ ಆಯ್ತಾ ಇಲ್ವಾ ಅಂತ ಪರೀಕ್ಷೆ ಮಾಡತೈತೇನೋ. ಎಲ್ಲ ಒಂದೇ ಸಮನೆ ಒದ್ರುಬಿಟ್ರೆ ಸರಿ.